ನಾನು ಒಂದಿನ ನನ್ನ ಆಫೀಸ್ಗೆ ರ್ಯಾಪಿಡೋ ಆಟೋದಲ್ಲಿ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ತುಂಬಾ ಟ್ರಾಫಿಕ್ ಇತ್ತು. ಆ ಟ್ರಾಫಿಕ್ ಮಧ್ಯದಲ್ಲಿ ಆ ಆಟೋ ಡ್ರೈವರ್ ತುಂಬಾ ಬೇಜಾರು ಮಾಡ್ಕೊಂಡ್ರು, ತುಂಬಾ ಇನ್ಫ್ಯಾಕ್ಟ್ ಕೋಪ ಮಾಡ್ಕೊಂಡ್ರು. ಏನಪ್ಪ ಈ ಊರು, ಇಷ್ಟು ಟ್ರಾಫಿಕ್, ಇಷ್ಟು ಹಿಂಸೆ ಅಂತ. ನಾನು ಅವಾಗ ಹಿಂಗೆ ಮಾತಾಡಿಸ್ತಾ ಕೇಳಿದೆ, ಯಾಕೆ ಸರ್ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ, ಅದು ಬೆಳಿಗ್ಗೆ ಅಂತ ಕೇಳಿದಾಗ ಅವ್ರ ಕತೆ ಎಲ್ಲ ಹೇಳಕ್ ಶುರು ಮಾಡಿದ್ರು. ಕೇಳ್ತಾ ಕೇಳ್ತಾ ನನಗೆ ಎಷ್ಟು ಬೇಜಾರಾಗೋಯ್ತು ಅಂದರೆ, ಅವ್ರು ಇನ್ಫ್ಯಾಕ್ಟ್ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳಿದ್ರು, ನಾನು ಈ ಊರಲ್ಲ ಮೇಡಮ್, ನಂದು ಬೇರೆ ಹಳ್ಳಿ, ಅಲ್ಲಿ ತುಂಬ ನೆಮ್ಮದಿಯಾಗಿದ್ದೆ. ನಾನು ನನ್ನದೇ ಆದಂಥ ಜಮೀನಿತ್ತು, ಕೂತಲ್ಲೇ ಆದಾಯ ಬರ್ತಿತ್ತು. ಮದುವೆ ಆದಮೇಲೆ ನನಗೆಲ್ಲ ಕಷ್ಟಗಳು ಸ್ಟಾರ್ಟ್ ಆಯಿತು ಅಂತ. ಹೌದಾ, ಮದುವೆ ಆದಮೇಲೆ ಯಾಕೆ ಸರ್ ಇಷ್ಟೊಂದು ಕಷ್ಟ ನಿಮಗೆ ಅಂತಂದರೆ, ಅವ್ರು ಹೇಳಿದೊಂದು ಮಾತು, ಇಲ್ಲಿ ದುಡಿಯೋ 10 ಪಟ್ಟು ನಾನು ಊರಲ್ಲೇ ಕುತ್ಕೊಂಡು ದುಡಿತೀನಿ ಮೇಡಮ್, ಅಷ್ಟು ಚೆನ್ನಾಗಿದೆ ನಮ್ಮ ಕಡೆ ಹಳ್ಳೀಲಿ, ಜಮೀನು ಎಲ್ಲ ಇದೆ. ಆದರೆ ನನ್ನ ಹೆಂಡತಿಗೆ ಈ ಶೋಕಿ ಜೀವನ ಬೇಕು ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೊಂಡ್ರು. ಸ್ನೇಹಿತರೆ, ಈ ಕಥೆಯ ಹಿಂದೆ ಇರೋ ಉದ್ದೇಶ ಏನಂದರೆ, ಆ ಆಟೋ ಡ್ರೈವರ್ಗೆ ಒಳ್ಳೆ ಆಸ್ತಿ ಇದ್ರು, ಒಳ್ಳೆ ಜಮೀನಿದ್ರು, ಒಳ್ಳೆ ಆದಾಯ ಇದ್ರು, ಸುರದ್ರೂಪಿ ಆಗಿದ್ರು ಕೂಡ ಹಳ್ಳಿಲಿ ಇದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಯಾರು ಅವ್ರಿಗೆ ಹೆಣ್ಣು ಕೊಟ್ಟಿರ್ಲಿಲ್ಲ. ಸಿಟಿಲಿದ್ರೆ ಮಾತ್ರ ಮದುವೆ ಮಾಡ್ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಮದುವೆ ಮಾಡಿರೋಂಥದ್ದು. ಇವತ್ತಿನ ಎಷ್ಟೋ ಮಂದಿ ಪೇರೆಂಟ್ಸ್ ಹೇಗಾಗ್ಬಿಟ್ಟಿದ್ದಾರೆ ಅಂದರೆ, ಸಿಟಿನಲ್ಲಿ ಅವ್ನು ಕಾರ್ಪೊರೇಷನ್ ಕಸ ಹೊಡಿತಿದ್ರು ಪರವಾಗಿಲ್ಲ, ಬಟ್ ಅವನು ಬೆಂಗಳೂರಲ್ಲಿ ಇರಬೇಕು, ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಇರಬೇಕು, ಫಾರಿನಲ್ಲಿ ಇರಬೇಕು ಅಂತ ಆಸೆ ಪಡ್ತಿದ್ದಾರೆ. ಆದರೆ ಅವರಲ್ಲಿ ನಿಜವಾಗ್ಲೂ ಸಂತೋಷವಾಗಿದ್ದಾರಾ, ನೆಮ್ಮದಿಯಾಗಿದ್ದಾರ ಅನ್ನೋದನ್ನ ಮರ್ತು ಬಿಡ್ತಾರೆ. ಈ ಬಗ್ಗೆ ಪೂರ್ತಿ ತಿಳ್ಕೋಬೇಕು ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಇದೆ, ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯ ಏನಿದೆ ತಿಳಿಸಿ.